ಮೇಡಮ್ ಟಾಕ್ಸಿಕ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಸೆಟ್ಟಿಗೂ ಹೋಗಿಲ್ಲ, ಟಾಕ್ಸಿಕ್ಕು ನೋಡಿಲ್ಲ. ನನ್ನ ಮಗ ಎಲ್ಲ ಮಾಡ್ತಾನೆ, ಅವನಿಗೆ ಧೈರ್ಯ ಗುಡ್. ಅವನ ಬಗ್ಗೆ ಹೇಳ್ಬೇಕಾ? ಅಲ್ಲಲ್ಲ, ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ? ನನಗಿನ್ನ ಅವನು ಅದರಲ್ಲಿ 100 ಮೈಲಿ ದೂರ ಇದ್ದಾನೆ. ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೇನೋ ನಂಬಿಕೆ ನನಗಿದೆ. ಅವನ ಬಗ್ಗೆ ಮೊದ್ಲಿಂದ ಇಂಟರ್ವ್ಯೂ ತೆಗೆದು ನೋಡಿ, ನನ್ನ ಮಗನ ಬಗ್ಗೆ ನನಗೆ ಹೋಪ್ಸ್ ಜಾಸ್ತಿ. ಅವ್ನು ಚೆನ್ನಾಗಿ ಮಾಡ್ತಾನೆ. ಮ್ಯಾಮ್, ನಿಮ್ಮ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ. ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಆಡ್ಬೇಕಾ? ಹಂಗೆ ಆಗ್ಬೇಕಾ? ಅದು ಖುಷಿ ಆಗುತ್ತೆ. ಅದೇ ಆಗ್ಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಯಶ್ ಫ್ಯಾನ್ ಅಲ್ಲ, ಬೇರೆಯವ್ರ ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು, ಅಣ್ಣವ್ರ ತರ ಸಿಂಪ್ಲಿಸಿಟಿ ಫಾಲೋ ಮಾಡಿದ್ವಿ. ಮೇಡಮ್, ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಅಂತ ಹೇಳಿ? ನೋಡಿದೀನಿ, ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೆಲ್ಲ ಮಾಡ್ಬೇಕು, ಎಲ್ಲ ತರ ರಿಯಲಿಸ್ಟಿಕ್ ಆಗಿ ಇರ್ಬೇಕು. ನೋಡಿದೆ ಫಸ್ಟ್ ಅವ್ನು ದೇವ್ರ ಪಾತ್ರ ಮಾಡ್ತಿರೋದು, ಮಾಡ್ತಾನೆ ಅದೆಲ್ಲ. ಅವನಿಗೆ ವಿಲನ್ ರೋಲ್ ಓಕೆನಾ ರಾವಣ? ನನಗೆ ಅವ್ನು ವಿಲನ್ ಆಗಿ ನೋಡಕ್ಕೆ ಇಷ್ಟ. ಅವ್ನು ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನಂಗೆ. ಹಾಸನಕ್ಕೆ ಬರ್ತಿರ್ತಾರ? ಅಲ್ಲ, ಸುಮ್ನೆ ನಾವಿಬ್ರು ವಿಲನ್ ತರ ಆಡ್ತಿರ್ತೀಯ ಅಂತ. ಬರ್ತಾನೆ, ಯಾಕೆ ಬರಲ್ಲ? ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿ? ಕಾಮನ್, ಅಮ್ಮ ಮಕ್ಕಳು ಜಗಳ ಆಡ್ತೀವಿ, ಎಲ್ಲದಕ್ಕೂ ಕಿತ್ತಾಡ್ತೀವಿ, ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರಂತ ಕ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದ್ರು ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಈಗ ಯಾಕಮ್ಮ ಅದು ಬೇಕಾದು? ಈಗ ಇರೋದು ಮಾತಾಡೋಣ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿ. ನೀನು ಮದ್ವೆ ಆಗಿದೆಯಮ್ಮ? ಇಲ್ಲ ಅಲ್ವಾ? ಯಾವ ತರ ಹುಡುಗ ಸಿಗ್ತಾನೆ ಹೇಳಮ್ಮ? ಹೇಳ್ತೀಯಾ? ಇಲ್ಲ ಅಲ್ವಾ? ಅಲ್ಲ, ಮತ್ತೆ ಹಂಗೆ ನಾನು ಹೇಳ್ತೀನಿ. ಮತ್ತೆ ಅಲ್ವೇನ್ರಿ, ಮುಂದಿಂದ ಯಾರು ಹೇಳ್ತಾರೆ? ಇವತ್ತಿನ ಭವಿಷ್ಯ ಹೇಳ್ಬೇಕು. ನನಗೆ ಅವ್ರ ಹೆಸರು ಬೇಡ, ನಾನು ಇನ್ನು ಈಗ ಬಂದಿದ್ದೀನಿ. ಹೀಗೆ ಥಿಯೇಟರ್ಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡೋಣ. ನಮ್ ಕೈಲಿ ದೇವ್ರ ದುಡ್ಡು ಕೊಟ್ರೆ ನಾವು ಅದೇ. ನನ್ ಮಗ ಮಾಡಿಲ್ವೇನ್ರಿ ಎಷ್ಟೊಂದ್ ಕೆಲ್ಸ, ಹಂಗೆ ನಾವು ಮಾಡೋಣ. ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾನ. ಜನ ಸಿನಿಮಾ ನೋಡಿದ್ರೆ, ಜನ ನಮ್ಗೆ ಹರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ. ನಾವು ಮನೆಗ್ ತಗೊಂಡಾಗ ನನ್ ಮಕ್ಳು ಇಬ್ರು ಸೆಟ್ಲ್ ಆಗೋರೆ, ನಮ್ಗೇನ್ ದುಡ್ಡು. ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೆತನವ ಕೆಲಸ ಮಾಡೋಣ. ಒಳ್ಳೇದು ಅಷ್ಟು ಹೇಳಿದ್ರೆ. ಯಶ್ ಅವ್ರು ನೋಡೋದ್ ಬೇಡ, ನೀವೆಲ್ಲ ನೋಡಿ. ನೀವೆಲ್ಲ ನೋಡಿ ಗುಡ್ಡ ಅಂದ್ರೆ ಯಶ್ ಚೆನ್ನಾಗ್ ಮಾಡೋರೇನಪ್ಪ, ಅಮ್ಮ ಹೋಗ್ರಪ್ಪ ನೋಡಿ ಅಂತಾರೆ. ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ದೀವಿ? ಅದು ಹೇಳ್ತೀವಿ, ಸದ್ಯದಲ್ಲಿ ಹೇಳ್ತೀವಿ. ಇನ್ನ ಸ್ವಲ್ಪ ಪ್ಲಾನ್ ನಡೀತಾ ಇದೆ. ದೊಡ್ಡವ್ರ ಸಿನಿಮಾ ಎಲ್ಲ ಬರುತ್ತಲ್ಲಮ್ಮ, ಅವರೆಲ್ಲ ಬಂದು ಹೋಗ್ಲಿ, ಆಮೇಲೆ ನಾವು ಚಿಕ್ಕ ಸಿನಿಮಾದವ್ರು ಬರೋಣ. ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನಿಮಾ ಬರ್ಲಿ. ಹೇಳಕ್ಕಾಗಲ್ಲ, ಬರ್ಬೋದಮ್ಮ, ಯಾಕೆ ಬರಕ್ಕಾಗಲ್ಲ? ಯಾರು ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದು ನಮ್ಗಿರ್ಬೇಕು ದಿಲ್ಲು. ಒಂದಿನ ಬರೋಣ ಇಷ್ಟು ಎದುರುಗಡೆನು, ಆಯ್ತಾ? ಮತ್ತೆ ಅಷ್ಟಿರ್ಲಿ, ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ? ಬರೋಣ ಬಿಡಿ, ಅಮ್ಮ ಮಗ ಒಂದಿನ ಫೈಟ್ ಮಾಡೋಣ. ಒಳ್ಳೇದಾಗಿ ರೀಚ್ ಮಾಡಿ, ಸಿನಿಮಾ ನೋಡಂಗ್ ಮಾಡಿ, ಅಷ್ಟೇ ನಾನ್ ಕೇಳೋದು ನಿಮ್ಮೆಲ್ಲರಿಗೂ. ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ರೆ ನಾವು ಏನೋ ಒಳ್ಳೇದ್ ಕೊಡ್ಬೋದು. ಇವತ್ತು ಎಷ್ಟು ಮಾಡಿದಾರೆ ನೋಡಿದಿರಲ್ಲ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ, ಹಿಂಗೆ ನಾವು